ನಾವು ಎರಡೂ ಕಣ್ಣುಗಳನ್ನು ಮುಚ್ಚಿಕೊಂಡು ಮೊದಲನೇದಾಗಿ ಬಲಗೈಯನ್ನು ಭೂಮಿ ಮೇಲೆ ಇಡೋಣ. ಕೀಪ್ ಅವರ್ ರೈಟ್ ಹ್ಯಾಂಡ್ ಆನ್ ದ ಮದರ್. ಶ್ರೀ ಮಾತಾಜಿ, ನಮ್ಮ ಎಡಭಾಗದ ಎಲ್ಲ ದೋಷಗಳನ್ನು ಭೂಮಿ ತತ್ವದಲ್ಲಿ ಸೇರಿಸಿ. ನಮ್ಮ ಎಡಭಾಗದಲ್ಲಿ ಅಂದರೆ ನಮ್ಮ ಎಡ ಅಂಗೈಯಲ್ಲಿ ಚೈತನ್ಯ ಹರಿಯುವವರೆಗೂ ಹೀಗೆ ಕೂತ್ಕೋಬಹುದು. ನಂತರ ಬಲಗೈಯನ್ನು ಶ್ರೀ ಮಾತಾಜಿಯವರ ಮುಂದೆ, ಎಡಗೈಯನ್ನು ಆಕಾಶದ ಕಡೆಗೆ ಇಡೋಣ. ಶ್ರೀ ಮಾತಾಜಿ, ರೈಟ್ ಹ್ಯಾಂಡ್ ಟುವರ್ಡ್ಸ್ ಶ್ರೀ ಮಾತಾಜಿ, ಲೆಫ್ಟ್ ಹ್ಯಾಂಡ್ ಟುವರ್ಡ್ಸ್ ದ ಸ್ಕೈ. ಶ್ರೀ ಮಾತಾಜಿ, ದಯಮಾಡಿ ನಮ್ಮ ಬಲಭಾಗದ ಎಲ್ಲ ದೋಷಗಳನ್ನು ಆಕಾಶ ತತ್ವದಲ್ಲಿ ಸೇರಿಸಿರಿ. ನಮ್ಮ ಬಲಾಯ ಅಂಗೈಯಲ್ಲಿ ಚೈತನ್ಯ ಹರಿಯುವವರೆಗೆ ಹೀಗೆ ಕುತ್ಕೋಬಹುದು. ಈ ಒಂದು ಫುಡ್ ಸೋಕಿಂಗ್ ಕ್ರಿಯೆಯು ನಮ್ಮ ಅತಿ ಚಟುವಟಿಕೆಯನ್ನು ಅಂದರೆ ಓವರ್ ಆಕ್ಟಿವಿಟಿಯನ್ನು ಕಡಿಮೆ ಮಾಡುವಂಥದ್ದು. ಇದರಲ್ಲಿ ಮುಖ್ಯವಾಗಿ ನಮ್ಮ ಕೆಳಗಿನ 3 ಚಕ್ರಗಳು ಅಂದರೆ ಮೂಲಾಧಾರ, ಸ್ವಾಧಿಷ್ಠಾನ ಹಾಗೂ ನಾಭಿ ಚಕ್ರವನ್ನು ನಾವು ಶುದ್ಧ ಮಾಡಿಕೊಳ್ಳುವಂಥ ಒಂದು ಕ್ರಿಯೆ. ನಂತರ ಎರಡೂ ಕೈಯನ್ನು ಭೂಮಿ ಮೇಲೆ ಇಡೋಣ. ಕೀಪ್ ಬೋತ್ ದ ಹ್ಯಾಂಡ್ಸ್ ಆನ್ ದ ಮದರ್. ನಾಟ್ ಯು ಶೋ ಟುವರ್ಡ್ಸ್ ದ ಮದರ್. ಎರಡೂ ಕೈಯನ್ನು ಭೂಮಿಯ ಕಡೆ ಕೂಡ ತೋರಿಸ್ಬೋದು. ಶ್ರೀ ಮಾತಾಜಿ, ದಯಮಾಡಿ ನಮ್ಮನ್ನು ಸಂತುಲನಕ್ಕೆ ತೆಗೆದುಕೊಂಡು ಬನ್ನಿ. ನಂತರ ಎರಡೂ ಕೈಯನ್ನು ಶ್ರೀ ಮಾತಾಜಿಯವರ ಫೋಟೋ ಕಡೆಗೆ ತೊಡೆಯ ಮೇಲೆ ಇಟ್ಕೊಳ್ಳೋಣ. Just keep both the hands towards Shri Mataji on the lap. ನಮ್ಮ ಎರಡೂ ಕೈಯಲ್ಲಿ ಚೈತನ್ಯದ ಹರಿವು ಹೇಗಿದೆ ಅಂತ ನಾವು ಅಬ್ಸರ್ವ್ ಮಾಡಬೇಕಾಗತ್ತೆ. ಶ್ರೀ ಮಾತಾಜಿ, ದಯಮಾಡಿ ನಮ್ಮ ಸೂಕ್ಷ್ಮ ಶರೀರದಲ್ಲಿರುವ ಎಲ್ಲ ನಕಾರಾತ್ಮಕತೆಗಳನ್ನು ಹೀರಿಕೊಂಡು ನಮ್ಮನ್ನು ಸಂತುಲನಕ್ಕೆ ತೆಗೆದುಕೊಂಡು ಬನ್ನಿ. ಹೀಗೆ ನಾವು ಕಣ್ಣು ಮುಚ್ಚಿಕೊಂಡು ಇದೇ ಒಂದು ಸ್ಥಿತಿಯಲ್ಲಿ ಒಂದು 5 ನಿಮಿಷ ಧ್ಯಾನ ಮಾಡೋಣ. We'll sit in meditation for 5 minutes in this way. ನಾವು ದಿನನಿತ್ಯ ಹೇಗೆ ಸ್ನಾನ ಮಾಡ್ತೀವೋ ನಮ್ಮ ದೇಹದ ಶುದ್ಧೀಕರಣಕ್ಕೆ, ಹಾಗೆಯೇ ನಮ್ಮ ಸೂಕ್ಷ್ಮ ಶರೀರದ ಶುದ್ಧೀಕರಣ ಈ ಒಂದು ಫುಡ್ ಸೋಕಿಂದ ಅಂದರೆ ಈ ಉಪ್ಪಿನೀರಿನ ಕ್ರಿಯೆಯಲ್ಲಿ ಆಗುತ್ತೆ. ನಂತರ ನಾವು ಫ್ರೆಶ್ ವಾಟರ್ ಇರುತ್ತಲ್ಲ, ಅಂದರೆ ಮಗ್ಗಲ್ಲಿ ಫ್ರೆಶ್ ವಾಟರ್ ಇದ್ದರೆ ಅದನ್ನು ತಗೊಂಡು ನಮ್ಮ 2 ಕಾಲುಗಳನ್ನು ಅದರಲ್ಲಿ ತೊಳ್ಕೋಬೇಕು. ಆ ಬಕೆಟ್ನಲ್ಲೇ ತೊಳ್ಕೋಬೇಕು ಫ್ರೆಶ್ ವಾಟರಿಂದ. ವಿತ್ ದ ಫ್ರೆಶ್ ವಾಟರ್ ವಿಲ್ ವಾಶ್ ಅವರ್ ಫೀಟ್ ಇನ್ ದ ಸೇಮ್ ಬಕೆಟ್. ನಮ್ಮ ಒಂದು ಬಟ್ಟೆಯಿಂದ ಕಾಲನ್ನು ಒರೆಸ್ಕೊಂಡ್ಬಿಡೋಣ. ನಂತರ ನಾವು ಶ್ರೀ ಮಾತಾಜಿಯವರಿಗೆ ಧನ್ಯವಾದ ಹೇಳ್ತಾ ಕುಂಡಲಿನಿಯನ್ನು ಜಾಗೃತಿ ಮಾಡಿ ಬಂಧನವನ್ನು ಹಾಕಿಕೊಳ್ಳೋಣ. ಆ ಉಪ್ಪಿನೀರಿಗೆ ನಾವು ಬಂಧನವನ್ನು ಕೊಡಬೇಕಾಗುತ್ತೆ. ನಂತರ ಎಲ್ಲರೂ ಒಟ್ಟಿಗೆ ಬಂಧನವನ್ನು ಹಾಕೋಣ. ಇದಾದ ನಂತರ ಈ ಒಂದು ಬಕೆಟ್ನಲ್ಲಿರೋ ಅಶುದ್ಧವಾದ ನೀರನ್ನು ನಾವು ಕಮೋಡ್ನಲ್ಲೇ ಹೋಗಿ ಚೆಲ್ಲಬೇಕಾಗುತ್ತೆ.
ಈ ಒಂದು ಉಪ್ಪಿನೀರಿನ ಕ್ರಿಯೆಯನ್ನು ನಾವು ಪ್ರತಿದಿನ ಸಂಜೆ ಅಥವಾ ಮಲಗುವ ಮುನ್ನ ಮಾಡಬೇಕಾಗತ್ತೆ. ಇದರಿಂದ ನಮ್ಮ ದೇಹದಲ್ಲಿರುವ, ನಮ್ಮ ಸೂಕ್ಷ್ಮ ಶರೀರದಲ್ಲಿರುವ ಎಲ್ಲ ಒಂದು ನಕಾರಾತ್ಮಕತೆಗಳು ಹೊರಟು ಹೋಗಿ ನಾವು ಮಲಗಬೇಕಾದ್ರೆ ಮಗುವಿನಂತೆ ನಿದ್ರಿಸ್ಬೋದು. ಯಾಕಂದರೆ ನಮ್ಮಲ್ಲಿರೋ ಎಲ್ಲ ಒಂದು ನಕಾರಾತ್ಮಕತೆಗಳು ಹೊರಟು ಹೋಗಿರುತ್ತೆ.